ನಮಸ್ಕಾರ ಬಂಧುಗಳೇ. ನಮಗೆ ನಿದ್ರೆ ಬರದಿರಲು ಹಲವು ಕಾರಣಗಳಿವೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ನಮ್ಮ ಮಾಂಸಖಂಡಗಳ ಸೆಳೆತ ಅಥವಾ ಮಸಲ್ ಕ್ರಾಂಪ್ ಅಂತ ಹೇಳ್ತೇವೆ. ಮಾಂಸಖಂಡಗಳಲ್ಲಿ ಕಂಡುಬರುವಂತಹ ಇಂತಹ ಸಮಸ್ಯೆಯಿಂದ ರಾತ್ರಿ ಮಲಗಿದಾಗ ನಮಗೆ ನಿದ್ದೆ ಬಾರದಂತೆ ಬಹಳ ನೋವನ್ನು ಕೊಡುವಂತಹ ಒಂದು ಸಾಧ್ಯತೆಗಳಿವೆ. ಅದಕ್ಕೆ ಹಲವು ಕಾರಣಗಳಿವೆ. ಯಾಕೆ ಹೀಗಾಗುತ್ತದೆ ಎಂಬುದನ್ನು ನಾವು ನೋಡೋದಾದರೆ, ನಮ್ಮ ಮಾಂಸಖಂಡಗಳು ರಾತ್ರಿ ನಾವು ಮಲಗಿರುವಾಗ ಕೆಲವು ದೈಹಿಕ ಕ್ರಿಯೆಗಳನ್ನು ಮಾಡ್ತಾ ಇರುತ್ತವೆ. ಆ ದೈಹಿಕ ಕ್ರಿಯೆಗಳಲ್ಲಿ ಸಂಕುಚಿತಗೊಂಡು ಮತ್ತೆ ವಿಕಸಿತಗೊಂಡು ಮತ್ತೆ ಸಂಕುಚಿತಗೊಂಡು ಮತ್ತೆ ವಿಕಸಿತಗೊಳ್ಳುತ್ತಾ ನಮ್ಮ ಶ್ವಾಸಕೋಶಗಳ ಥರನೇ ಅದು ಕೆಲಸ ಮಾಡ್ತಾ ಇರುತ್ತದೆ. ಆ ರೀತಿ ಕೆಲಸ ಮಾಡುವಾಗ ಕೆಲವೊಮ್ಮೆ ಮಾಂಸಖಂಡಗಳಿಗೆ ತಡೆ ಉಂಟಾಗುತ್ತದೆ. ಆ ತಡೆಯಿಂದಾಗಿ ಮಾಂಸಖಂಡಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಾಗದೆ ನೋವನ್ನು ಉಂಟು ಮಾಡಿ ನಮಗೆ ನಿದ್ರೆ ಮಾಡದಂತೆ ನಮ್ಮ ನಿದ್ರೆಯನ್ನು ತಡೆಯುತ್ತದೆ. ಅದೇ ರೀತಿ ಬೆಳಗ್ಗೆ ಎದ್ದ ಮೇಲೂ ಅಂತಹ ಕ್ರಾಂಪ್ ಅಂದರೆ ಮಸಲ್ ಕ್ರಾಂಪ್, ಮಾಂಸಖಂಡಗಳ ಸೆಳೆತ, ಉರಿ ಮುಂತಾದ ಸಮಸ್ಯೆಗಳಿಂದ ನಾವು ನರಳುತ್ತೇವೆ. ಇದನ್ನು ಏನು ಮಾಡಬೇಕು, ಇದಕ್ಕೇನು ಪರಿಹಾರ, ಹೀಗಿದ್ದ ಬರುವುದರಿಂದ ಏನು ಪರಿಹಾರ ಎಂಬುದನ್ನು ತಿಳಿಸುವಂಥ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ನಿದ್ರೆಗೆ ಎದುರಾಗುವಂತಹ ಮತ್ತೊಂದು ಸಮಸ್ಯೆಯ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕೆಂದು ಬಂದಿದ್ದೇನೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ರಾತ್ರಿ ಮಲಗಿದಾಗ ದೈಹಿಕವಾಗಿ ಏನಾದರೂ ನೋವು ಕಾಣಿಸಿಕೊಂಡರೆ ನಿದ್ದೆ ಬರುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ಒಂದು ಮಸಲ್ ಕ್ರಾಂಪಿಂಗ್ ಅಥವಾ ನಮ್ಮ ಮಾಂಸಖಂಡಗಳ ಸೆಳೆತ. ಮಾಂಸಖಂಡಗಳು ಸಂಕುಚಿತಗೊಂಡು ಮತ್ತೆ ವಿಕಸಿತಗೊಳ್ಳುತ್ತಿರುವುದು, ಮತ್ತೆ ಸಂಕುಚಿತಗೊಳ್ಳುವುದು, ಮತ್ತೆ ವಿಕಸಿತಗೊಳ್ಳುತ್ತಿರುವುದು. ಇಂದಿನ ಕ್ರಿಯೆಗೆ ತಡೆಯಾದಾಗ ಮಾಂಸಖಂಡದಲ್ಲಿ ಕಂಡುಬರುವಂತಹ ಹೆಚ್ಚಿನ ನೋವು ನಮಗೆ ನಮ್ಮ ನಿದ್ರೆಯನ್ನು ಕೆಡಿಸುತ್ತದೆ. ಆವಾಗ ನಾವು ಕೆಲವರು ಏನು ಮಾಡ್ತಾರೆ, ನಮ್ಮ ಮಾಂಸಖಂಡ ಎಲ್ಲಿ ನಮಗೆ ಕ್ರಾಂಪ್ ಆಗಿರುತ್ತೆ ಅಂದರೆ ಸೆಳೆತ ಕಂಡುಬರುತ್ತೋ ಅಲ್ಲಿ ಮಸಾಜ್ ಮಾಡ್ತಾರೆ. ಇಲ್ಲವೇ ಉಗುರು ಬೆಚ್ಚಿನ ನೀರಿನಿಂದ ಶಾಖವನ್ನು ಕೊಡುತ್ತಾರೆ. ಇಲ್ಲವೇ ಐಸ್ ಪ್ಯಾಕನ್ನು ಮಾಡುವುದು ಮುಂತಾದ ಕ್ರಿಯೆಗಳಿಂದ ತಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಪಡುವುದುಂಟು. ಅಂತಹ ಪ್ರಯತ್ನದಿಂದ ಮಸಲ್ ಕ್ರಾಂಪಿಂಗ್ ಕೊಂಚ ಕಡಿಮೆ ಆಗಬಹುದು. ಆದರೆ ವಯಸ್ಸು ಹೆಚ್ಚಾದಂತೆ ಜನರಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಮೀನಖಂಡ ಇರ್ಬೋದು, ಕುತ್ತಿಗೆ ಇರ್ಬೋದು, ಎದೆ ಇರ್ಬೋದು, ತೋಳು, ತೊಡೆ ಮುಂತಾದ ಕಡೆ ಇಂತಹ ಸಮಸ್ಯೆಗಳು ಕಾಣಿಸಬಹುದು. ಯಾಕೆ ಹೀಗಾಗುತ್ತದೆ ಎಂಬುದನ್ನು ಹೇಳುವುದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು, ಅಭಿವೃದ್ಧಿ ಆಗಬಹುದು. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಹೀಗೆ ನಮಗೆ ನಾನು ಹೇಳಿದಂಥ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಇರುವಂತಹ, ಅದರಲ್ಲಿ ಇಂಥ ಸಮಸ್ಯೆಗಳು ಬರಲು ವಿಟಮಿನ್ ಡಿಯ ಕೊರತೆ ಆಗಿರ್ಬೋದು, ಕ್ಯಾಲ್ಸಿಯಂ ಕೊರತೆ ಆಗಿರ್ಬೋದು, ಅಥವಾ ಹೆಚ್ಚು ಬೆವರಿನಿಂದ ನಮ್ಮ ದೇಹದ ಎಲೆಕ್ಟ್ರೋಗಳು ನಾಶವಾಗುವುದರಿಂದ ಅಥವಾ ಎಲೆಕ್ಟ್ರೋಡ್ ಕಡಿಮೆ ಆಗುವುದರಿಂದ ಇಂತಹ ಸಮಸ್ಯೆ ಎದುರಾಗಬಹುದು. ವಿಟಮಿನ್ ಡಿಯ ಕೊರತೆ, ಕ್ಯಾಲ್ಸಿಯಂ ಕೊರತೆ, ಹೆಚ್ಚು ಬೆವರುವುದು, ದೇಹ ಸ್ಥೂಲವಾಗಿರುವುದು, BP ಹೆಚ್ಚಾಗಿರ್ಬೋದು, ಕೊಲೆಸ್ಟ್ರಾಲು, ಡಯಾಬಿಟೀಸು, ಸಂಧಿವಾತ, ಹೆಚ್ಚು ಹೊತ್ತು ಕುಳಿತು ಅಥವಾ ನಿಂತುಕೊಂಡು ಕೆಲಸ ಮಾಡುವುದು ಮುಂತಾದ ಕಾರಣಗಳಿಂದ ಇಂತಹ ಮಾಂಸಖಂಡಗಳ ಸೆಳೆತ
ಕಾಣಿಸಿಕೊಳ್ಳಬಹುದು. ಗರ್ಭಿಣಿಯವರಲ್ಲಿ ಹಾರ್ಮೋನಿನ ಕೊರತೆಯಿಂದ ಉತ್ಪತ್ತಿಯಾಗುವಂತಹ ಕೊರತೆಯಿಂದಾಗಿ ಅವರಲ್ಲೂ ಹಲವು ರೀತಿಯ ಕಾಯಿಲೆಗಳು, ಇಂತಹ ಮಾಂಸಖಂಡದ ಸೆಳೆತ ಅಥವಾ ಮಸಲ್ ಕ್ರಾಂಪಿಂಗ್ ಕಂಡುಬರುತ್ತದೆ. ಹೀಗೆ ಅದೇ ರೀತಿ ನೋಡಿ, ಥೈರಾಯ್ಡು, ಲಿವರ್ ರೋಗ, ಕಿಡ್ನಿ ರೋಗ, ಮದ್ಯಪಾನದಿಂದ ನೀರಿನ ಕೊರತೆ ಆಗಿ ನಿರ್ಜಲೀಕರಣವಾಗುವುದು, ಧೂಮಪಾನದಿಂದ ಶ್ವಾಸಕೋಶಗಳ ಅಲ್ಲಿ ಕಂಡುಬರುವ ರೋಗಗಳು ಮುಂತಾದ ಸಮಸ್ಯೆಗಳಿಂದ ಇಂತಹ ಮಾಂಸಖಂಡಗಳ ಸೆಳೆತ ಅಥವಾ ಮಸಲ್ ಕ್ರಾಂಪಿಂಗ್ ಉಂಟಾಗಿ ರಾತ್ರಿಯಲ್ಲಿ ನಿದ್ರೆಗೆ ತೊಂದರೆಯಾಗಬಹುದು. ಇಂತಹ ಕಾರಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಇನ್ನೂ ತುಂಬ ಕಾರಣಗಳನ್ನು ನಾವು ಕಾಣ್ತೇವೆ. ಇಂತಹ ಕ್ರಿಯೆಗಳಿಂದ ಈಗ ಮದ್ಯಪಾನ ಮಾಡುವವರಾಗಿರ್ಬೋದು, ಧೂಮಪಾನವಾಗಿ ಮಾಡುವವರಾಗಿರ್ಬೋದು, ಬೆವರುವುದರಿಂದಾಗಿರ್ಬೋದು, ಎಲೆಕ್ಟ್ರೋಡ್ಗಳ ಕೊರತೆ ನಮಗೆ ಕಾಣಿಸಿಕೊಳ್ಳುತ್ತೆ. ಇದರಿಂದಾಗಿ ನಮ್ಮಲ್ಲಿ ಇಂತಹ ಮಸಲ್ ಕ್ರಾಂಪಿಂಗ್ ಹೆಚ್ಚಾಗಿ ಕಂಡುಬರ್ತಾ ಇದೆ. ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂಗಳಿಂದ ಅದರ ಕೊರತೆಯು ಉಂಟಾಗದಾಗಲೂ ಇಂತಹ ಸೆಳೆತ, ಎಲ್ಲಿ ಕೈಕಾಲುಗಳಲ್ಲಿ ಸೆಳೆತ, ಇಲ್ಲವೇ ಬೆನ್ನಿನಲ್ಲಿ ಸೆಳೆತ, ಇಲ್ಲವ ಕುತ್ತಿಗೆಯಲ್ಲಿ ಸೆಳೆತ, ಎಲ್ಲೆಲ್ಲಿ ಮಾಂಸಖಂಡಗಳು ಕ್ರಿಯಾಶೀಲವಾಗಿರುತ್ತೋ ಅಲ್ಲಿ ಇಂತಹ ತೊಂದರೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದರೆ ಇದಕ್ಕೆ ಈಗ ಬರೆದಿದ್ದ ಏನು ಮಾಡಬೇಕು, ಇದನ್ನು ನಿವಾರಿಸುವುದು ಹೇಗೆ ಎಂಬ ನಿಮ್ಮ ಚಿಂತೆ ಬರ್ಬೋದು. ಮೊದಲನೇದಾಗಿ ಇಂತಹ ಸಮಸ್ಯೆಗಳು ಕಂಡು ಬಂದಾಗ ನಿಮ್ಮ ಟೆನ್ಷನ್ ಫ್ರೀ ಮಾಡಿಕೊಳ್ಳಿ, ಟೆನ್ಷನ್ನಿಂದ ಹೊರಗೆ ಬನ್ನಿ. ಹಾಗೆಯೇ ಇಂತಹ ನೋವು ಕಂಡಾಗ ಮಸಾಜ್ ಮಾಡಿ, ರಿಲ್ಯಾಕ್ಸೇಷನ್ ಸಿಗುತ್ತದೆ. ಇಲ್ಲವೇ ಬೇಸಿಗೆಯಾದರೆ ಐಸ್ ಪ್ಯಾಕ್ ಮಾಡಿ, ಇಲ್ಲ ಬಿಸಿಲು ಕಾಲವಾದರೆ, ಸೆಕೆ ಕಾಲವಾದರೆ ನೀವು ಐಸ್ ಪ್ಯಾಕಿಂಗು, ಚಳಿಗಾಲವಾದರೆ ಬೆಚ್ಚನೆಯ ನೀರಿನಿಂದ ಶಾಖ ಕೊಡುವುದನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ಕೊಂಚ ಪರಿಹಾರ ಸಿಗುತ್ತದೆ. ಇನ್ನೂ ಹೆಚ್ಚಿಗೆ ಕಂಡಾಗ ನೀವು ಡಾಕ್ಟರ್ ಸಲಹೆಯನ್ನು ಪಡೆಯುವುದು, ನಮ್ಮಲ್ಲಿ ಏನು ಕೊರತೆಯಾಗಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ಸಪ್ಲಿಮೆಂಟನ್ನು ನೀವು ತೆಗೆದುಕೊಂಡಾಗ ನಿಮ್ಮ ಇಂತಹ ಮಸಲ್ ಕ್ರಾಂಪಿಂಗ್ ಕಡಿಮೆ ಆಗಬಹುದು. ಅದೇ ರೀತಿ ನೀವು ಯಾವುದೇ ಒಂದು ವ್ಯಾಯಾಮ ಮಾಡೋಕ್ಕೆ ಹೋದರೂ ಒಮ್ಮೆಲೇ ಕಠಿಣವಾದಂತಹ ವ್ಯಾಯಾಮ ಮಾಡಬಾರದು. ಕ್ರಮೇಣ ನಿಮ್ಮ ಶ್ರಮವನ್ನು ಹೆಚ್ಚು ಮಾಡ್ತಾ ನೀವು ಇದನ್ನು ಮಾಡುವುದರಿಂದ, ನಿಮ್ಮ ವ್ಯಾಯಾಮ ಮಾಡಿ ಆ ರೀತಿ ಮಾಡುವುದರಿಂದ ಒಮ್ಮೆಲೇ ನೀವು ಕಠಿಣವಾದ ವ್ಯಾಯಾಮ ಶುರು ಮಾಡುವುದು ಸಹ ಇಂತಹ ರೋಗಗಳಿಗೆ ಕಾರಣವಾಗಬಹುದು. ಆದುದರಿಂದ ಯಾರೂ ಬೇಕಾದರೂ ವ್ಯಾಯಾಮ ಮಾಡುವಾಗ ಸಮಯ ಮತ್ತು ಅದರ ಶ್ರಮವನ್ನು ಸರಳವಾಗಿರುವಂತಹ ವ್ಯಾಯಾಮವನ್ನು ಮಾಡಿ ಕಡಿಮೆ ಸಮಯದಲ್ಲಿ ಮಾಡ್ತಾ ಕ್ರಮೇಣ ನೀವು ಕಠಿಣವಾದ ವ್ಯಾಯಾಮವನ್ನು ಹೆಚ್ಚು ಹೊತ್ತು ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇಂತಹ ಸಮಸ್ಯೆಗಳು ಬರದಂತೆ ತಡೆಯಲು ಸಾಧ್ಯವಾಗಬಹುದು. ಅದೇ ರೀತಿ ದೇಹದ ಶ್ರಮ ಹೆಚ್ಚಾದರೆ ನಾವು ಕೆಲಸ ಮಾಡುವುದು, ನಮಗೆ ಕಷ್ಟಪಟ್ಟು ಕೆಲಸ ಮಾಡುವುದು, ತುಂಬ ಕಷ್ಟಪಟ್ಟು ಅಂದರೆ ನಮ್ಮ ದೈಹಿಕ ಎಲ್ಲ ಶಕ್ತಿಯನ್ನು ಬಳಸಿ ಕೆಲಸ ಮಾಡುವುದರಿಂದ ಹೆಚ್ಚಿನ ಬೆವರು ಕಾಣಿಸಿಕೊಂಡು ಆ ಬೆವರಿನ ಮೂಲಕ ದೇಹದಲ್ಲಿನ ಎಲೆಕ್ಟ್ರೋಡ್ಗಳು ಅಥವಾ ನಮಗೆ ಬೇಕಾದ ಪೋಷಕಾಂಶಗಳು ನೀರಿನ ರೂಪದಲ್ಲಿ ಹೊರಗೆ ಹೋಗುವುದರಿಂದ ನಿಮಗೆ ಈ ರೋಗ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದೈಹಿಕ ಶ್ರಮ ಹೆಚ್ಚಾಗಿ ಮಾಡಿದಾಗ ನೀವು ಅದಕ್ಕೆ ತಕ್ಕಂತೆ 25 kgಗೆ 1 ಲೀಟ್ರ್ ನೀರಿನಂತೆ, ನೀವು 75 kg ಇದ್ದರೆ 30 ಲೀಟ್ರ್ ನೀರನ್ನು 3 ಲೀಟ್ರ್ ನೀರನ್ನು ಕುಡಿಬೇಕು. ಅಂದರೆ 25 kg ತೂಕ ಇರುವ ವ್ಯಕ್ತಿ ಒಂದು ದಿನಕ್ಕೆ 1 ಲೀಟ್ರ್ ನೀರು, 75 kg ಆದರೆ 3 ಲೀಟ್ರ್ ನೀರಂತೆ ನೀವು ಕುಡಿಯಬೇಕು. ಇನ್ನು ದೈಹಿಕ ಶ್ರಮದಿಂದ ನೀವು ಏನಾದರೂ ಮಾಡಿದಾಗ ನಿಮ್ಮ ಈ ಸಾಮಾನ್ಯವಾಗಿ ಆಟ ಆಡುವಂಥ ವ್ಯಕ್ತಿಗಳಲ್ಲಿ ಆಟ ಆಡುವಾಗ ಕ್ರಾಂಪ್ ಏನಾದರೂ ನಿಮಗೆ ಬೆನ್ನು ನೋವು ಬರ್ಬೋದು. ಬಲಗಡೆಗೆ ಬೆನ್ನು ನೋವು ಇದ್ದರೆ ಎಡಗಡೆಗೆ ತಿರುಗಿ, ಕೈಗೆ ನೋವಾದರೆ ಬಲಗಡೆ ಕೈಗೆ ನೋವಾದರೆ ಎಡಗಡೆಗೆ ಕೈಯನ್ನು ತಿರುಗಿಸಿ. ಹೀಗೆ ನೀವು ಕೈಯನ್ನು ಯಾವುದೇ ಒಂದು ನೋವು ಯಾವ ಕಡೆಗೆ ಬಂದಿದೆಯೋ ಆ ಕಡೆಗೆ ವಿರುದ್ಧ ದಿಕ್ಕಿಗೆ ನೀವು ನಿಮ್ಮ ದೇಹವನ್ನು ತಿರುಗಿಸುವುದರಿಂದ ನಿಮ್ಮಲ್ಲಿ ಇಂತಹ ಸಮಸ್ಯೆಗಳು, ಅದರ ತೀವ್ರತೆ ಕಡಿಮೆ ಆಗುತ್ತದೆ. ಹಾಗೆಯೇ ಮಿನರಲ್ಸ್ ಹೆಚ್ಚಾಗಿರುವಂತಹ ಆಹಾರವನ್ನು ಹೆಚ್ಚು ತೆಗೆದುಕೊಳ್ಳಿ. ಅಂದರೆ ಮಿನರಲ್ಸು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು,
ಇರುವಂಥ ಆಹಾರವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕು. ಹಾಗೆ ಆಹಾರವನ್ನು ಹೆಚ್ಚಾಗಿ ತೆಗೆದುಕೊಳ್ಳುವುದರ ಜೊತೆಗೆ ನೀವು ಒಂದು 10 ನಿಮಿಷವಾದರೂ ದಿನದಲ್ಲಿ ಒಂದು 10 ನಿಮಿಷವಾದರೂ ಬಿಸಿಲಲ್ಲಿ ನಿಲ್ಲುವಂತಹ, ಅದು ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆಯ ಒಳಗಿನ ಬಿಸಿಲಿನಲ್ಲಿ ನಿಂತು ನಿಮ್ಮ ದೇಹಕ್ಕೆ ಬಿಸಿಲು ತಾಕುವಂತೆ ಮಾಡಿಕೊಳ್ಳೋದ್ರಿಂದ ವಿಟಾಮಿನ್ ಡಿ ಯ ಕೊರತೆ ನೀಗುತ್ತದೆ. ವಿಟಾಮಿನ್ ಎ ಕೊರತೆ ಎದುರಾದರೆ ಬೇರೆ ನಮ್ಮ ದೇಹಕ್ಕೆ ಬೇಕಾದಂತಹ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ದೇಹ ಎಳೆದುಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆದ್ದರಿಂದ ಡಿ ಅವಶ್ಯಕ. ಅದೇ ಥರ ಮೆಗ್ನೀಷಿಯಂ ಅವಶ್ಯಕ. ಮೆಗ್ನೀಷಿಯಂ ಇಲ್ಲದಿದ್ದರೆ ಬೇರೆ ನಾವು ತಿನ್ನುವ ತರಕಾರಿಯಿಂದಾಗಲಿ ನಮ್ಮ ಆಹಾರದಿಂದಾಗಲಿ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ಕುಂಠಿತಗೊಳ್ಳುವುದರಿಂದ ಈ ರೀತಿಯ ಮಸಲ್ ಕ್ರಾಂಪಿಂಗ್ ಬರ್ಬೋದು. ಹಸಿರು ತರಕಾರಿ, ಸೊಪ್ಪು, ಬಾಳೆಹಣ್ಣು, ವಾಟರ್ ಮೆಲನ್ ಮೊತ್ತಾದ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು. ಹಣ್ಣುಗಳನ್ನು ತಿನ್ನುವುದರಿಂದ ವಿಟಾಮಿನ್ನು, ಕ್ಯಾಲ್ಸಿಯಂ, ವಿಟಾಮಿನ್ಸು ಮತ್ತು ಎಲೆಕ್ಟ್ರೋಗಳು ನಮ್ಮ ದೇಹಕ್ಕೆ ಸಿಗುತ್ತದೆ. ಅದೇ ರೀತಿ ನೋಡಿ, ಚಿಪ್ಪಿರುವಂತಹ ಮೀನುಗಳು ಅಂದರೆ ಸಮುದ್ರ ಜೀವಿಗಳು, ಎಡಿಕಾಯಿ ಆಗಿರ್ಬೋದು ಅಥವಾ ಇನ್ಯಾವುದಾದರೂ ಕಪ್ಪೆ ಚಿಪ್ಪಾಗಿರ್ಬೋದು, ಅದರ ಮಾಂಸಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಕ್ಯಾಲ್ಸಿಯಂ ನಿಮ್ಮಲ್ಲಿ ಹೆಚ್ಚಾಗಿ ಆಗುತ್ತೆ. ಹಾಗೆ ಮೊಟ್ಟೆ, ಹಾಲು, ಮೊಟ್ಟೆಗಳನ್ನು ಬಳಸುವುದರಿಂದಲೂ ನಿಮ್ಮ ದೇಹದಲ್ಲಿ ಬೇಕಾದಂಥ ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ. ಹಾಗೆಯೇ ನೋಡಿ, ನೀವು ಈ ರೀತಿ ಇದನ್ನು ಹೆಚ್ಚಿಸಿಕೊಂಡಾಗ ನಿಮ್ಮ ಈ ದೈಹಿಕವಾದ ನೋವುಗಳು ಕಡಿಮೆ ಆಗುವುದರಿಂದ ರಾತ್ರಿ ಮಲಗಿದಾಗ ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗುತ್ತದೆ. ಯಾರಿಗೆ ದೈಹಿಕ ನೋವು ಇರುತ್ತೋ ಅವರಿಗೆ ಸಾಮಾನ್ಯವಾಗಿ ನಿದ್ರೆ ಮಾಡಲು ಹಲವು ರೀತಿಯ ಸಮಸ್ಯೆಗಳಾಗುವುದನ್ನು ನೀವು ಗಮನಿಸಿರುತ್ತೀರಿ. ಆದುದರಿಂದ ಯಾರಿಗೆ ಮಸಲ್ ಕ್ರಾಂಪಿಂಗ್ ತೊಂದರೆ ಇದೆಯೋ ಅಥವಾ ಹೆಚ್ಚು ಹೊತ್ತು ನಿಂತುಕೊಂಡು ಕೆಲಸ ಮಾಡುವರು ಅಥವಾ ಕುಳಿತುಕೊಂಡು ಕೆಲಸ ಮಾಡುವಂಥ ಸ್ಥೂಲ ದೇಹಿಗಳಲ್ಲೂ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಬೇರೆ ರೀತಿಯ ರೋಗಗಳು ಇರುವಂಥ ವ್ಯಕ್ತಿಗಳಲ್ಲೂ ಇಂತಹ ಸಮಸ್ಯೆಗಳು ಕಂಡುಬರುವುದನ್ನು ನಾವು ನೋಡಬಹುದು. ಆದ್ದರಿಂದ ಇಂತಹ ನೋವುಗಳು ಹೆಚ್ಚು ದಿನಗಳ ಕಾಲ ನಿಮ್ಮಲ್ಲಿ ಕಂಡುಬಂದರೆ ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಿ ಯಾವುದರ ಕೊರತೆಯಿಂದ ಅಥವಾ ಯಾವ ರೋಗದಿಂದಾಗಿ ನಿಮಗೆ ಇಂತಹ ಸಮಸ್ಯೆ ಬಂದಿದೆ ಎಂದು ಕಂಡುಹಿಡಿದು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವುದು ಅತ್ಯುತ್ತಮವಾದ ದಾರಿ. ಅದಕ್ಕೆ ಈಗ ಬೇಕಾದಷ್ಟು ಚಿಕಿತ್ಸೆಗಳು ಲಭ್ಯವಿದೆ. ಅಂದರೆ ನನಗೆ ಮಾಂಸಖಂಡಗಳು ಸೆಳೆತ ಆಗ್ತಾ ಇದೆ, ನನಗೆ ಮಾಂಸಖಂಡಗಳ ಸೆಳೆತದಿಂದ ನಿದ್ದೆ ಬರ್ತಾ ಇಲ್ಲ, ಕಾಲು ಉರಿ ಆಗ್ತಾ ಇದೆ, ನನಗೆ ಏನೋ ಮಾಡೋಕ್ಕೆ ತೋಚ್ತಾ ಇಲ್ಲ ಎಂದು ಹೇಳುವವರು ಇಂತಹ ಆಹಾರ ಕ್ರಮಗಳಿಂದ ಅಥವಾ ಇಂತಹ ನಾನು ಮೊದಲು ಹೇಳಿದಂತಹ ಪರಿಹಾರ ಕ್ರಿಯೆಗಳಿಂದ ನಿಮ್ಮ ರೋಗವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಪಡಿ. ಇನ್ನೂ ಕಡಿಮೆ ಆಗದಿದ್ದರೆ ತಜ್ಞ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಅವಶ್ಯಕ ಎಂಬುದನ್ನು ಮರೆಯಬೇಡಿ. ತಜ್ಞ ವೈದ್ಯರ ಸಲಹೆ ಇಲ್ಲದೆ ನೀವಾಗೆಯೇ ಯಾವುದೇ ಸಪ್ಲಿಮೆಂಟನ್ನು ವಿಟಾಮಿನ್ ಡಿ ಇರುವಂಥ ಸಪ್ಲಿಮೆಂಟ್ ಆಗಲಿ ಅಥವಾ ಕ್ಯಾಲ್ಸಿಯಂ ಇರುವಂತಹ ಔಷಧಿಗಳನ್ನಾಗಲಿ ಅಥವಾ ಮೆಗ್ನೀಷಿಯಂ ಇರುವ ಔಷಧಿಗಳನ್ನಾಗಲಿ ತೆಗೆದುಕೊಳ್ಳಲು ಹೋಗಬೇಡಿ. ಯಾಕಂದರೆ ನಿಮ್ಮಲ್ಲಿ ಎಷ್ಟರ ಪ್ರಮಾಣದಲ್ಲಿ ಅದರ ಅವಶ್ಯಕತೆ ಇದೆ ಎಂಬುದನ್ನು ತಿಳಿದುಕೊಂಡು ನೀವು ಇಂತಹ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡಾಗ ಮಾತ್ರ ನಿಮ್ಮ ರೋಗ ಗುಣವಾಗಿ ನೀವು ಆರೋಗ್ಯವಾಗಿ ರಾತ್ರಿ ಹೊತ್ತಿನಲ್ಲಿ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.